ಹಲೋ. ಆ್ಯಕ್ಚುಲಿ ನಾವೀಗ ಈವೆಂಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈ ರೈಡ್ ಪ್ಲ್ಯಾನ್ ಮಾಡಿದ್ದು ಸುಜುಕಿ ಅವರು ಈ ರೈಡ್ನ ಪ್ಲ್ಯಾನ್ ಮಾಡಿದ್ದು. ಒಳಗೆ ಸೌಂಡ್ ಜಾಸ್ತಿ ಐತಿ, ಮೇ ಬಿ ಕೇಳಿಸಲ್ಲ ಅನ್ಸುತ್ತೆ. ಒಳಗಡೆ ಸೌಂಡ್ ಕೇಳಲ್ಲ, ಸೊ ಹಂಗೆ ತೋರಿಸ್ತೀನಿ. ಪ್ರೋಗ್ರಾಮ್ ಮುಗೀತು ಈಗ. ಸೊ ಈಗ ಊಟಕ್ಕೆ ಹೋಗ್ಬೇಕು. ಸೊ ಊಟಕ್ಕೆ ಏನೇನು ಐತಿ ನೋಡೋಣ ಒಂದು ಸೆಕೆಂಡ್. ಫಸ್ಟ್ ಚಿಕನ್ ಹೇಗೆ ಬ್ರೋ? ಚಿಕನ್ ಫಿಶ್ ಕರಿ, ಕೇರಳ ಫಿಶ್ ಕರಿ, ಹಲೋ. ವಾಪಸ್ ರೂಮಿಗೆ ಬಂದ್ವಿ. ಊಟ ಆಯಿತು ಮತ್ತು ಇವೆಂಟು ಮುಗೀತು. ಊಟ ಚೆನ್ನಾಗಿತ್ತು. ಊಟ ಮಾಡಿದ್ವಿ, ಸರಿಯಾಗಿ ಊಟ ಮಾಡಿ ಹಂಗೆ ಹೊಸವರೆಲ್ಲ ಫ್ರೆಂಡ್ಸ್ ಆದರು. ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ, ಮಾತಾಡಿ ಅವ್ರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹಂಗೆ ತಿಳ್ಕೊಂಡ್ವಿ. ನಾಳೆ ಆ್ಯಕ್ಚುಲಿ ಅಡ್ವೆಂಚರ್ ಟ್ರೈಲ್ ರೈಡ್ ಇದೆ. ಸೊ ಇನ್ ಕೇಸ್ ನಂಗೆ ಚಾನ್ಸ್ ಸಿಕ್ಕರೆ 800 ವಿಶ್ರಾಮ್ನ ರೈಡ್ ಮಾಡಿ ಒಂದು ಫೀಲ್ ತೊಗೋತೀವಿ. ಸೊ ಅದು ಮೇ ಬಿ ಅದು ಬಿಗ್ ಬೈಕ್ ಅಲ್ಲ, ಸೊ ಅದು ಯಾವ ಥರ ಇರುತ್ತೆ ಅದನ್ನು ಸ್ವಲ್ಪ ಓಡಿಸಿ ನೋಡ್ಬೇಕು ನಾಳೆ. ಅದು ಬಿಟ್ಟರೆ ನಾಳೆ ಒಂದಿನ ಇಲ್ಲೇ ಇರ್ತೀವಿ. ಮಂಡೇ ವಾಪಸ್ ವಯನಾಡಿಂದ ಬೆಂಗಳೂರು ಕಡೆ ವಾಪಸ್ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ. ಈಗ ಎಲ್ಲರಿಗೂ ಟಯರ್ಡ್ ಆಗೈತಿ, ನನಗೂ ಟಯರ್ಡ್ ಆಗೈತಿ. ಸೊ ಯಾಕಂತಂದ್ರೆ ಎಲ್ಲರೂ ಬೆಂಗಳೂರಿಂದ ರೈಡ್ ಮಾಡ್ಕೊಂಬಂದೀವಲ್ಲ. ಸೊ ಹಿಂಗಾಗಿ ಪಟ ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕೊಂಡಿರ್ತಾರೆ. ನಾನು ಈಗ ಮಕ್ಕೋತೀನಿ, ಫುಲ್ ಟಯರ್ಡ್ ಆಗೈತೆ ನನಗೂ. ನಾಳೆ ಸಿಗೋಣ, ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್. ಜಳಕ ಮಾಡಿದೆ. ಜಳಕ ಮಾಡಿ ಮತ್ತೆಲ್ಲ ರೆಡಿಯಾಗಿ ಈಗ ನಾಷ್ಟ ಮಾಡೋಕ್ಕೆ ಹೋಗ್ಬೇಕು. 7:30 ಬಾ ಅಂತಂದ್ರೆ ಅವರು ಆ್ಯಕ್ಚುಲಿ ನಾಷ್ಟಕ್ಕೆ, ಯಾಕಂದ್ರೆ ನಾಷ್ಟ ರೆಡಿ ಆಗ್ಬೇಕಲ್ಲ. ಸೊ ನಾಷ್ಟ ರೆಡಿ ಆಗೋಕೆ ಟೈಮ್ ತೊಗೊಳ್ತೈತಿ. 7:30 ಬರ್ರಿ ಅಂತಂದ್ರೆ. ಸೊ ನಾನು ರೆಡಿಯಾಗಿ ಆಲ್ಮೋಸ್ಟ್ ಅಲ್ಲ ಟೈಮಿಗೆ 7:36 ಆಗೈತಿ. ಸೊ ಇನ್ನೊಂದು 5 ನಿಮಿಷದಲ್ಲಿ ನಾಷ್ಟ ಮಾಡೋಕೆ ಹೋಗ್ತೀನಿ. ಆಮೇಲೆ ಅದಾದಮೇಲೆ ಹೊರಗೆ ಹೋಗ್ತೀವಿ ಬೈಕ್ ತೊಗೊಂಡು. ನಿಮಗೆ ಇಲ್ಲಿ ಹೊರಗೆ ತೋರಿಸ್ತೀನಿ ಬ್ಯಾಕ್ ಡೋರಲ್ಲಿ. ಸೊ ಆ್ಯಕ್ಚುಲಿ ಈ ರೆಸಾರ್ಟ್ ಇರೋದು ಫಾರೆಸ್ಟ್ ಒಳಗಡೆ. ಸೊ ನಿಮಗೆ ಒಂಥರ ಫಾರೆಸ್ಟ್ ವ್ಯೂ ಫೀಲ್ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡ್ ನೋಡಿದಾಗ. ವ್ಯೂ ಮಾತ್ರ ಚೆನ್ನಾಗೈತಿ ಇಲ್ಲಿ ವ್ಯೂ ಫುಲ್ಲು. ಸೊ ಇದು ರೂಮ್ ಬ್ಯಾಕ್ ಡೋರಿಂದ ವ್ಯೂ. ಸೊ ಇಲ್ಲ ಚೇರ್ ಆರಾಮ್ ಕುಂತ್ಕೊಂಡು ಮಾತಾಡೋಕೆ, ಬಟ್ ಇಲ್ಲಿ ಯಾರೂ ಕುಂತಿಲ್ಲ ಇಲ್ಲಿವರೆಗೂ. ವ್ಯೂ ಮಾತ್ರ ಸಖತ್ತಾಗೈತಿ. ಬಟ್ ರಾತ್ರಿ ಮಾತ್ರ ಫುಲ್ ಪಿಚ್ ಡಾರ್ಕ್ ಇರುತ್ತೆ, ಏನೂ ಕಾಣೋದಿಲ್ಲ ಹೊರಗಿಲ್ಲಿ, ಫುಲ್ ಪಿಚ್ ಡಾರ್ಕ್. ಇದು ರೂಮ್ ಔಟ್ಸೈಡ್ ವ್ಯೂ. ಆ್ಯಕ್ಚುಲಿ ರೂಮ್ ಹತ್ರ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ. ಸ್ವಿಮ್ಮಿಂಗ್ ಪೂಲ್ ಮುಂದೆ ಜಾಗ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲ್ ಒಳಗೆ. ಬಟ್ ಇವತ್ತು ಮಾಡೋಂಗಿಲ್ಲ, ಯಾಕಂದ್ರೆ ಫುಲ್ ಚಳಿ ಐತಿಲ್ಲ. ಸೊ ಆ್ಯಕ್ಚುಲಿ ನಮ್ಮದೇ ರೂಮ್ ಲಾಸ್ಟ್ ಇರೋದು, ಮಿಕ್ಕಿದ್ದೆಲ್ಲ ಕೆಳಗದವು. ನಾಷ್ಟ ರೆಡಿ ಆಗೈತಿ, ಈಗ ಹೋಗಿ ತಿನ್ಬೇಕಷ್ಟ. ಯಾಕಂದ್ರೆ ನಾವು ಇಲ್ಲಿ ಯಾರೂ ಇನ್ನೂ ನಾಷ್ಟ ಮಾಡತ್ತಿಲ್ಲ. ಬಟ್ ಏನೇನು ಐಟಮ್ ತೋರಿಸ್ತೀನಿ.
आपके क्या विचार हैं? मुझे भी यही लगता है कि भाई को मिलना चाहिए। अमन भाई टेंशन में आ गए कैमरा देख के। Who is अमन? अनुराग भाई सॉरी। इस गलती के लिए हम माफी चाहते हैं। टेंशन में Don't worry. You're doing good. Turn. Super. Good. Doing good. Good. You're doing good. Go same. Go. Nice one. Go. Leave your break. ವೈನಾಡ್ ಒಂಥರ ಸಖತ್ತಾಗೈತಿ, ಒಂಥರ ಫುಲ್ ಗ್ರೀನರಿ. ಯಾಕಂತಂದ್ರೆ ಇದು ಆಲ್ಮೋಸ್ಟ್ ಇದು ಫುಲ್ ಫಾರೆಸ್ಟ್ ಏರಿಯಾ ಇದೆ. ಸೊ ಆ್ಯಕ್ಚುಲಿ ನಾವು ಇರೋದು ಫಾರೆಸ್ಟ್ ಏರಿಯಾ ಒಳಗಡೆ. ಇವನ್ ನಾವು ಸ್ಟೇ ಆಗಿರೋ ರೆಸಾರ್ಟ್ ಕೂಡ ಫುಲ್ ಫಾರೆಸ್ಟಲ್ಲೇ ಇದೆ ಅದು ಆ್ಯಕ್ಚುಲಿ ಸಿಟಿಯಿಂದ.
ಆ ರೆಸಾರ್ಟು ಸಿಟಿಯಿಂದ ಆ್ಯಕ್ಚುಲಿ ಅದು 20 ಕಿಲೋಮೀಟ್ರ್ ದೂರ ಇಲ್ಲಿದೆ. ಬಟ್ ರೆಸಾರ್ಟ್ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಸ್ಟೇ, ಈವನ್ ಫುಡ್ ಕೂಡ ಚೆನ್ನಾಗಿತ್ತು. ಸ್ಟ್ರೈಟ್ ರೋಡ್ ಸಿಗೋದು ಕಮ್ಮಿ, ಬರೀ ಟ್ವಿಸ್ಟೀಸ್. ಓನ್ಲಿ ಸೆಕೆಂಡ್ ಥರ್ಡ್ ಗೇರಲ್ಲೇ ಹೋಗ್ಬೇಕು, ಇಲ್ಲಪ್ಪ ಅಂತಂದ್ರೆ ಗಾಡಿ ಕಂಟ್ರೋಲ್ ಸಿಗಂಗಿಲ್ಲ. ವೈನಾಡ್ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಆ್ಯಕ್ಚುಲಿ. ಇದು ರೈಡರ್ಸ್ಗೆ ಭಾರಿ ಬೆಸ್ಟ್ ಪ್ಲೇಸ್ ಇದೆ. ಎಲ್ಲ ಕಡೆ ಫುಲ್ ಗ್ರೀನರಿ ನೋಡ್ಬೋದು. ಆಮೇಲೆ ಮತ್ತು ರೋಡ್ಸ್ ಕೂಡ ಚೆನ್ನಾಗಿದ್ದಾವೆ, ಫುಲ್ ಟ್ವಿಸ್ಟ್ಸ್. ಒಂಥರ ಒಳ್ಳೆ ರೈಡ್ ಮಾಡಲಿಕ್ಕೆ ಅಂತಂದರೆ ಬೆಸ್ಟ್ ರೋಡ್ಸ್ ಇವೆಲ್ಲ. ಆ ಫೀಲ್ ಸಿಗುತ್ತೆ ಆ್ಯಕ್ಚುಲಿ ಅಲ್ಲಿ ಸ್ಟಾಪ್ ಮಾಡಿದ್ವಿ, ವಾಟರ್ ರಿಸರ್ವರ್ ಇತ್ತಲ್ಲ ಒಂದು. ಸೊ ಹಂಗೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಂಗೆ ಸ್ವಲ್ಪ ಹೊತ್ತು ಹಂಗೆ ಚಿಲ್ ಮಾಡಿ ವಾಪಸ್ ರೈಡ್ ಹಾಕ್ಕೊಂಡತ್ತೀವಿ. ಈಗ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಬ್ಯಾಕ್ ಟು ಅವರ್ ರೂಮ್. ಸೊ ನಮ್ದು ರೆಸಾರ್ಟಿಗೆ ಹೊಂಟಿವಿ ಈಗ. ಎಲ್ಲರದ್ದು ಊಟ ಆಯಿತು, ಊಟ ಮುಗಿಸ್ಕೊಂಡು ವಾಪಸ್ ರೆಸಾರ್ಟಿಗೆ ಹೊಂಟಿವಿ. ಆ್ಯಕ್ಚುಲಿ ನಾವು ಸ್ಟೇ ಆಗಿರೋ ರೆಸಾರ್ಟ್ ಅವ್ರದ್ದು 2 ಹೋಟೆಲ್ ಇದ್ದಾವೆ ಇಲ್ಲಿ ವಯನಾಡಲ್ಲಿ. 30 ಕಿಲೋಮೀಟ್ರ್ ಅಲ್ಲಿ ದೂರ ಅದಾವೆ. ಸೊ ಆ ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಮುಂಚೆ ಬೆಳಿಗ್ಗೆ. ಸೊ ಈಗ ಲಂಚ್ಗೋಸ್ಕರ ಈ ರೆಸಾರ್ಟಿಗೆ ಬಂದಿದ್ವಿ. ಈಗೆಲ್ಲ ಲಂಚ್ ಆಯ್ತು ಎಲ್ಲರದು. ಸೊ ವಾಪಸ್ ರೂಮ್ ಕಡೆ ಹೊಂಟಿವಿ. ಬಟ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾರ. ಕರ್ವ್ ಏನು ಫೀಲ್ ಬರುತ್ತೆ ಗೊತ್ತಾ. ಈ ರೋಡ್ಸಲ್ಲಿ ಆ್ಯಕ್ಚುಲಿ ಬೈಕ್ ಓಡ್ಸೋಕೆ ಭಾರಿ ಮಜಾ ಬರುತ್ತೆ, ಯಾಕಂದ್ರೆ ರೋಡ್ಸ್ ಮಸ್ತ್ ಅದಾವಲ್ಲ. ಇಲ್ಲಿ ಜಾಸ್ತಿ ಅಡಿಕೆ ಬೆಳಿತಾರೆ ಅನ್ಸುತ್ತೆ ಆ್ಯಕ್ಚುಲಿ. ಎಲ್ಲಿ ನೋಡಿದ್ರು ಅಡಿಕೆ ಮರ ಕಾಣಕತ್ತಾವು. ಏನು ವ್ಯೂ ಗುರು, ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಅರ್ಲಿ ಮಾರ್ನಿಂಗ್ ಈ ರೋಡಲ್ಲಿ ಬಂದಿದ್ರೆ ಇನ್ನೂ ಸಕಲಾಗಿ ಕಾಣಿರೋದು. ಬಟ್ ನಾವೀಗ ಈ ರೋಡಿಗೆ ಬಂದಿದ್ದು ಲಂಚ್ಗೋಸ್ಕರ ಅಲ್ವಾ. ಸೊ ಹಂಗಾಗಿ ಮಧ್ಯಾಹ್ನ ಆಗಿತ್ತು, ಬಿಸಿಲು ಐತೆ ಸ್ವಲ್ಪ. ಅಪ್ಪ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಇಲ್ಲಿ ಹೆವಿ ಬಿಸಿಲು ಐತಿಲ್ಲ, ಸಿಕ್ಕಾಬಡಿ ಸೆಕೆ ಆಗುತ್ತೆ. ಅದರೊಳಗೆ ರೈಡಿಂಗ್ ಜಾಕೆಟ್ ಹಾಕಿವಲ್ಲ, ಸೊ ಇನ್ನೂ ಸೆಕೆ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಪೆಟ್ರೋಲ್ ಕಮ್ಮಿ ಐತಿ, ಪೆಟ್ರೋಲ್ ಸ್ಟೇಷನ್ ಹೊರಗೆ ಹೋದ್ರೆ ಸಾಕು. ರೀಚ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಪೆಟ್ರೋಲ್ ಭಾಳ ಕಮ್ಮಿ ಐತಿ. ನಾನು ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇವರು ಎಷ್ಟು ದೂರ ಬರ್ತಾರೆ ಅಂತ ಗೊತ್ತಿದ್ದಿಲ್ಲ ನನಗೆ. ಎಲ್ಲರದು ಊಟ ಆಗೈತೆ, ಎಲ್ಲರಿಗೂ ನಿದ್ದೆ ಬರತೈತೆ. ಸೊ ಹೀಗಾಗಿ ರೂಮ್ಗೆ ಹೋಗಿ ಮಕ್ಕೋಬೇಕಂತ ಎಲ್ಲರೂ ಗಾಡಿ ನುಗ್ಗ ಕಟ್ಟಾಕತ್ತಾರ. 1, 2, 3.